ರೈಲ್ವೆ ಸ್ಟೇಷನ್ ಬಳಿಲಿದ್ದ ಒಂದು ಹಳೆಯ ಗುಡಿಸಿನಲ್ಲಿ ಇಬ್ರು ಸ್ನೇಹಿತರು ಇರ್ತಾರೆ, ಘೋಟಿಯಾ ಮತ್ತೆ ಮೋಟಿಯಾ ಅಂತ. ಅವರಿಬ್ರು ಕೂಲಿ ಕೆಲಸ ಮಾಡ್ತಿರ್ತಾರೆ. ಕೆಂಪು ಬಣ್ಣದ ಬಟ್ಟೆ ಮತ್ತು ತಲೆ ಮೇಲೆ ಪೇಟ ಅವರನ್ನ ಕೂಲಿ ಅಂತ ಗುರುತಿಸಿತ್ತು. ಬಿಸಿಲು ಅಥವಾ ಚಳಿ, ಮಳೆ ಅಥವಾ ಬರ, ಅವರಿಬ್ರು ಜೊತೆಲೆ ಮಜಾ ಮಾಡ್ತಿದ್ರು ಮತ್ತೆ ಜೊತೆಲೆ ನಗ್ತಾ ಇದ್ರು. ಮೋಟಿಯಾ ಸಣ್ಣಗೆ ಸ್ವಲ್ಪ ಚಂಚಲ ಮನ್ಸವನ ಆಗಿದ್ದ. ಘೋಟಿಯಾ ಸ್ವಲ್ಪ ದಪ್ಪ, ಶಾಂತವಾಗಿ ಕಲ್ಲಿನ ಮನ್ಸವನಾಗಿದ್ದ. ಒಂದ್ ರಾತ್ರಿ ಊಟ ಆದ ನಂತರ ಅವರಿಬ್ರು ಆ ಗುಡಿಸಲಿನ ಆಚೆ ಕೂತಿರ್ತಾರೆ. ಲೋ ಮೋಟಿಯಾ, ಯೋಚಿಸಿದ್ಯಾ ನಮ್ ಸ್ವಂತ ಮನೆ ಏನಾದ್ರು ಇದ್ರೆ, ದೊಡ್ಡ ಮನೆ, ಚೆನ್ನಾಗಿರೋ ಮನೆ, ನಿನ್ ಪಾತ್ರೆ ತೊಳೆಯೋ ಕೆಲ್ಸನ ನಾನ್ ಮಾಡ್ತೀನಿ. ನಾನು ಪ್ರತಿ ಭಾನುವಾರ ಪೂರಿ ಮತ್ತೆ ಸಾಗುನ ಮಾಡಿ ತಿನ್ನಿಸ್ತೀನಿ ಕಣೋ. ಇಬ್ರು ನಗ್ತಾ ಕಾಲ ಕಳೀತಾ ಇರ್ತಾರೆ. ಅವರ ಜೀವನ ಅಷ್ಟಾಗಿ ಚೆನ್ನಾಗಿಲ್ದೇ ಇದ್ರು ಕೂಡ ಅವರು ಮನೆ ಕಟ್ಟೋ ಕನಸು ಕಾಣ್ತಾ ಹಗಲು ರಾತ್ರಿ ಅಂತ ನೋಡ್ದೆ ದಿನಾಗ್ಲೂ ಕಷ್ಟಪಟ್ಟು ದುಡಿತಾ ಇದ್ರು ಮತ್ತೆ ಜೊತೆಲೆ ಹಣ ಕೂಡಿಸ್ತಾ ಇದ್ರು. ಅರೆ ವಾ, ಅದ್ಭುತ ಕಣೋ. ಕೊನೆಗೂ ನಾವಿಬ್ರು ಸೇರ್ಕೊಂಡು 80,000 ಕೂಡಾಕ್ಬಿಟ್ಟಿದೀವಿ. ವಾ, ಅದ್ಭುತ ಕಣ. ಆದಷ್ಟು ಬೇಗ ಯಾರನ್ನಾದ್ರೂ ಒಬ್ರನ್ನ ಹಿಡಿದ್ಬಿಟ್ಟು ಮನೆ ಕಟ್ಸೋದಕ್ಕೆ ಶುರು ಮಾಡೋಣ. ಹೇ ವಾ, ಎಷ್ಟು ಬೇಗ ಘೋಟಿಯಾ ಮತ್ತೆ ಮೋಟಿಯಾ ಕನಸು ನನ್ಸಾಗೋ ಸಮಯ ಬಂದೇ ಬಿಡ್ತು. ಆದ್ರೆ ಇದ್ದಕ್ಕಿದ್ದಂತೆ ಎಲ್ಲ ಬದಲಾಗ್ತಾ ಹೋಯ್ತು. ಮೋಟಿಯಾನ ಆರೋಗ್ಯವು ಅಚಾನಕವಾಗಿ ಹದಗೆಡಕ್ ಶುರು ಆಯ್ತು. ತುಂಬಾನೇ ಕೆಮ್ಮು, ವೈದ್ಯರನ್ನ ಭೇಟಿ ಮಾಡಿದ್ರು ಕೂಡ ಸರಿ ಹೋಗ್ಲೇ ಇಲ್ಲ. ಇದರಿಂದ ಮೋಟಿಯಾನ ಎಲ್ಲ ವ್ಯವಹಾರಗಳು ಬದಲಾಗ್ತಾ ಹೋದ್ವು. ಯಾವಾಗ್ಲೂ ಕೋಪ ಮತ್ತು ಮೌನವಾಗಿ ಇರ್ತಿದ್ದ. ಆದ್ರೆ ಒಂದಿನ ಮೋಟಿಯಾ ತುಂಬಾ ಖುಷಿಯಿಂದ ಮನೆಗ್ ಬರ್ತಾನೆ. ಘೋಟಿಯಾ, ಘೋಟಿಯಾ, ಕೇಳು, ಇಲ್ಲಿ ಒಂದ್ ಒಳ್ಳೆ ವಿಷಯ ತಗೊಂಡ್ ಬಂದಿದ್ದೀನಿ ಕಣ. ಅಬ್ಬಬ್ಬಾ, ಇವತ್ತೇನೋ ನೀನ್ ತುಂಬಾ ಖುಷಿಯಾಗಿದ್ಯಾ? ಲೇ, ದೇವ್ರು ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಾರೆ. ಇವತ್ತು ಸ್ಟೇಷನ್ ಹತ್ರ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ ಕಣ. ಅವನು ಮೊಬೈಲ್ ಅಲ್ಲಿ ಮನೆನ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದ. ನಾನ್ ಅನ್ಕೊಂಡೆ ಅವನು ಮನೆ ಕಟ್ಸೋನು ಅಂತ. ನಾನು ಅವನ ಹತ್ರ ಮಾತಾಡ್ದೆ. ಮಗ, ಅವನು ದೊಡ್ಡ ಬಿಲ್ಡರು ಕಣೋ, ಬಿಲ್ಡರು, ದೊಡ್ಡ ವ್ಯಕ್ತಿ. ಏನ್ ಹೇಳ್ತಿದ್ಯಾ? ಮುಂದೆ ಏನಾಯ್ತು? ಅವನು ಹೇಳ್ದ, ಒಂದು ಚಿಕ್ಕದು 1 BHK ಮನೆ ಇದೆಯಂತೆ. ಅದು ರೈಲ್ವೆ ಕ್ವಾರ್ಟರ್ಸ್ ಹಿಂದೆ. ನಾವು ಅವ್ರಿಗೆ 80,000 ಟೋಕನ್ ಕೊಡ್ಬೇಕಂತೆ. ಆಮೇಲೆ ಅವರು ನಮ್ಗೆ ಬುಕ್ ಮಾಡ್ಕೊಡ್ತಾರಂತೆ. 80,000? ಕೇಳೋದಕ್ಕೇನೋ ಚೆನ್ನಾಗಿದೆ. ಆ ವ್ಯಕ್ತಿನ ನಾವು ನಂಬೋದಾ ಹೇಗೆ? ಅಯ್ಯೋ, ನಂಬೋದು ಕಣ. ನೋಡು, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನನಗೆ ಎಲ್ಲಾ ದುಡ್ಡನ್ನು ಕೊಟ್ಬಿಡು. ನಾನ್ ನಾಳೆನೆ ಹೋಗಿ ಅವನಿಗೆ ಆ ದುಡ್ಡನ್ನ ಕೊಟ್ಬಿಡ್ತೇನೆ. ನೀನು ನನ್ ಜೊತೆ ಬಾ, ಸರಿನಾ? ದಲಾಲ ಮಾತುಗಳು ಕೇಳಿ ಘೋಟಿಯಾನ ಮನಸ್ಸು ಖುಷಿಯಾದ್ರೂ ಕೂಡ ಏನೋ ಅನುಮಾನಗಳಿದ್ವು. ಯಾರು ಗೊತ್ತು ಆ ದಲಾಲ್ ಎಂಥವನು ಅಂತ. ಅವನ್ ಮೇಲೆ ನಂಬಿಕೆ ಇಡೋದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತು. ಆದ್ರೆ ಮೋಟಿಯಾ ಖುಷಿಯಾಗಿದ್ದನ್ನು ನೋಡಿ ಅವನದನ್ನ ಹೇಳ್ದೆ ಸುಮ್ನಾಗ್ಬಿಡ್ತಾನೆ. ಕೆಲವು ತಿಂಗಳಿಂದ ಎಷ್ಟು ದುಃಖದಲ್ಲಿದ್ದ ಮೋಟಿಯಾ ಇವತ್ತೇನೋ ಖುಷಿ ಇದ್ದ ಅಂತ ಸುಮ್ನಾಗ್ತಾನೆ. ಅವನ ಕಣ್ಣಲ್ಲಿ ಮೊದಲಿದ್ದ ಕಳೆ ಕಾಣಿಸ್ತಿತ್ತು. ಆದ್ರಿಂದ ಘೋಟಿಯಾ ದುಡ್ಡು ಕೊಡೋದಿಕ್ಕೆ ಒಪ್ಕೊಳ್ತಾನೆ. ಆಯ್ತು ಮೋಟಿಯಾ, ನೀನ್ ಹೇಳಿದಲ್ವಾ, ಕೆಲ್ಸ ಆದಂಗೆ ಬಿಡು. ನಾಳೆ ಅವನ್ಗೆ ನಾವು ಕಾಸನ್ನ ಕೊಡೋಣ. ಮಾರನೇ ದಿನ ಅವರಿಬ್ರು ಆ ದಲಾಲಿ ಜಾಗಕ್ಕೆ ಹೋಗ್ತಾರೆ. ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿದ್ದ ಹಳೆಯ ಬಿಲ್ಡಿಂಗ್ ಹತ್ರ ಹೋಗ್ತಾರೆ. ಅಲ್ಲಿ ಒಬ್ಬ ಮನುಷ್ಯ ಬಿಳಿ ಶರ್ಟ್ ಹಾಕೊಂಡು ಚಮಕ್ಕಾಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಹಾ ಸರ್, ಬುಕ್ ಆಗಿದೆ, ವರಿ ಮಾಡಬೇಡಿ. ನೀವು ಬರೀ ಟೋಕನ್ ಅಡ್ವಾನ್ಸ್ ಕೊಡಿ, ಮತ್ತೆ ದುಡ್ಡನ್ನ ನೀವು ಲೇಟ್ ಮಾಡಬೇಡಿ, ಆಯ್ತಾ? ಕಸ್ಟಮರು ರೆಡಿ ಇದ್ದಾರೆ. ಸಾರ್, ಇವನು ನಮ್ಮ ಫ್ರೆಂಡ್ ಘೋಟಿಯಾ ಅಂತ. ನಾವು ದುಡ್ಡನ್ನ ಅರೇಂಜ್ ಮಾಡಿಬಿಟ್ಟಿದ್ದೀವಿ. ಒಳ್ಳೆ ಕೆಲಸ. ನೋಡಿ ಸರ್, ಈ ಆಫರ್ ಬಂದು ಇವತ್ತೇ ಲಾಸ್ಟ್, ಗೊತ್ತಾ? ನಾಳೆ ರೇಟು ಜಾಸ್ತಿ ಆಗುತ್ತೆ ಸರ್. ಲೊಕೇಶನ್ ನೋಡಿದೀರಾ ನೀವು? ಸ್ಟೇಷನ್ಗೆ ಬರೀ 5 ನಿಮಿಷ ಸರ್. ನೀರು ಕರೆಂಟ್ಗೂ ಏನೂ ತೊಂದರೆ ಇಲ್ಲ ಸರ್. ದಲಾಲ ಮೋಟಿಯಾ ಮತ್ತೆ ಘೋಟಿಯಾ ಜೊತೆಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡಕ್ ಶುರು ಮಾಡ್ತಾನೆ. ಏನೋ ದೊಡ್ಡ ಮನುಷ್ಯನ ತರ ಕಾಣಿಸ್ತಾ ಇರ್ತಾನೆ. ಆದ್ರೆ ಆ ಘೋಟಿಯಾಗೆ ಅವನ ಮಾತುಗಳ ಬಗ್ಗೆ ಏನೋ ಅನುಮಾನ ಇರತ್ತೆ. ಸರ್, ಪೇಪರ್ಸ್ ಎಲ್ಲ ಎಲ್ಲಿ? ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಡ್ತೀರಾ? ಅದೆಲ್ಲ ಆಮೇಲೆ ಸರ್, ಮೊದಲು ಟೋಕನ್ ಅಡ್ವಾನ್ಸ್ ಕೊಡಿ, ಆಮೇಲೆ ಎಲ್ಲಾನು ಸೆಟ್ ಮಾಡ್ಕೊಡ್ತೀನಿ ಸರ್. ನೀವು ನನ್ನನ್ನು ನಂಬಿ ಸರ್. ಇಲ್ಲಿವರೆಗೂ ಯಾರಿಗೂ ಮೋಸ ಮಾಡಿಲ್ಲ ಸರ್. ದಲಾಲ ಮಾತುಗಳನ್ನ ಕೇಳಿ ಘೋಟಿಯಾಗೆ ಏನೋ ಸರಿ ಇಲ್ಲ ಅಂತ ಅನ್ಸತ್ತೆ. ಅವನು ತಕ್ಷಣ ಮೋಟಿಯಾನ ಹೇಳ್ಕೊಂಡು ಅವನ ಹತ್ರ ಮೆತ್ತಗೆ ಮಾತಾಡಕ್ ಶುರು ಮಾಡ್ತಾನೆ. ಮೋಟಿಯಾ, ಸುಮ್ನಿರೋ. ಇವನ್ನ ನಂಬಕ್ ಆಗ್ತಿಲ್ಲ. ಇವನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿಲ್ಲ. ಇವನ್ ಮಾತಲ್ಲಿ ತುಂಬಾ ಬೆಣ್ಣೆ ಹಚ್ತಿದ್ದಾನೆ, ಮತ್ತೆ ಪೇಪರ್ ಕೂಡ ಕೊಡ್ತಿಲ್ಲ. ನೀನ್ ಯಾವಾಗ್ಲೂ ಅನುಮಾನ ಪಡ್ತಾನೆ ಇರ್ತೀಯ ಕಣ. ಏನೋ ಒಳ್ಳೇದಾಗ್ತಿರ್ಬೇಕಾದ್ರೆ ಯಾಕೋ ಈ ತರ ಮಾತಾಡ್ತೀಯಾ? ಯಾಕಂದ್ರೆ ನನ್ ಕನ್ಸಿನ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಣ.
ಗೋಟಿಯಾ ಮತ್ತೆ ಮೋಟಿಯಾ ನಡುವೆ ಒಂದು ಕುಸುಕುಸುವಾಗಿ ವಾದ ಆಗ್ತಿರುತ್ತೆ. ಅವರಿಬ್ಬರ ಚರ್ಚೆ ನೋಡಿ ಇಲ್ಲೇನೋ ಸರಿ ಇಲ್ಲ ಅಂತ ಅವನಿಗನ್ಸುತ್ತೆ. ಆಗ ದಲಾಲ್ ಅವರ ಮಾತನ್ನ ಕೇಳಿಸ್ಕೊಳ್ತಾನೆ. ಕೋಪದಲ್ಲಿ ಹೇಳ್ತಾನೆ, ನೋಡಿ ಸಾರ್, ನಿಮ್ಗೇನಾದ್ರೂ ನಂಬಿಕೆ ಇಲ್ಲ ಅಂದ್ರೆ ಸುಮ್ಮನೆ ನನಗೆ ಟೈಮ್ ವೇಸ್ಟ್ ಮಾಡ್ಬಿಡಿ. ನನಗೆ ಟೈಮ್ ಅಂದ್ರೆ ತುಂಬಾ ಇಂಪಾರ್ಟೆಂಟು. ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಅದೆಲ್ಲಿಂದ ಬಂದು ಸಿಗಾಕೋತಿರೋ ನೀವೆಲ್ಲ ನನಗೆ. ದಲಾಲ ಮಾತುಗಳನ್ನ ಕೇಳಿ ಮೋಟಿಯಾಗೆ ಘೋಟಿಯಾ ಮೇಲೆ ಕೋಪ ಬರುತ್ತೆ. ಇಲ್ಲ ಸರ್, ನೀವು ಸುಮ್ಮನಿರಿ. ಇವನ್ಗೇನು ಗೊತ್ತಾಗಲ್ಲ ಸರ್. ಏ ಘೋಟಿಯಾ, ನೀನ್ ಏನೋ ಮಾಡ್ತಿದ್ಯಾ? ದುಡ್ಡು ಕೊಡ್ತೀನಿ ಅಂತ ನೀನ್ ನನಗೆ ಹೇಳಿದೆ ತಾನೆ, ಮತ್ತೆ ಈಗ ಕೊಡಲ್ಲ ಅಂತಿದ್ಯಾ? ನಾನ್ ನಿನ್ ಮಾತನ್ನ ಕೇಳೋದಿಲ್ಲ ಕಣ. ಈ ಎಲ್ಲಾ ದುಡ್ಡು ಸುಮ್ಮನೆ ಸಾರಿಗೆ ಕೊಟ್ಬಿಡು. ನೋಡಿಲಿ, ನೀನ್ ಏನೇನೋ ಯೋಚನೆ ಮಾಡ್ತಿದ್ಯಾ, ಕೊಟ್ಬಿಡು. ನೀನು ಈ ರೀತಿ ನನ್ನ ಮಾತು ಕೇಳಲ್ಲ ಅನ್ಸುತ್ತೆ. ಇರು. ಮೋಟಿಯಾ ಅಂತೂ ಘೋಟಿಯಾ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಂಡು ಜೋರಾಗಿ ಮಾತಾಡಕ್ ಶುರು ಮಾಡ್ತಾನೆ. ದಲಾಲ್ ಹೋಗೋದನ್ನ ನೋಡಿ ಮೋಟಿಯಾ ಘೋಟಿಯಾ ಹತ್ರ ಹಣ ಕಿತ್ಕೊಳ್ತಾನೆ. ಮತ್ತೆ ದಲಾಲ್ಗೆ ಎಲ್ಲ ಹಣ ಕೊಟ್ಬಿಡ್ತಾನೆ. ಇದಕ್ಕೆ ಕೇಳ್ತಾರೆ ಸರ್ ನಿಜವಾದ ಬುದ್ಧಿವಂತ ಯಾರು ಅಂತ. ಸಾರ್, ನೀವೇನು ಚಿಂತೆ ಮಾಡಬೇಡಿ ಸಾರ್. ನಿಮ್ ದುಡ್ಡು, ನಿಮ್ ಮನೆ ಈ ನಂಬಿಕಸ್ತನ ಹತ್ರ ಇದೆ. ಏನು ವರಿ ಮಾಡಬೇಡಿ. ಬರ್ತೀನಿ ಸರ್, ಪೇಪರ್ ಜೊತೆಗೆ ಬರ್ತೀನಿ. ಮತ್ತೆ ದಲಾಲ್ ಅವರಿದ್ದ ಹಣ ಪಡೆದುಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಮಾರನೇ ದಿನ ಘೋಟಿಯಾ ಆ ದಲಾಲ್ಗೆ ಕಾಲ್ ಮಾಡಿ ಮಾತಾಡಕ್ಕೆ ಹೋದಾಗ ಆಗ ಮೊಬೈಲ್ ಅಲ್ಲಿ ಶಬ್ದ ಕೇಳಿಸತ್ತೆ. ಈ ನಂಬರ್ ಚಾಲನೆಯಲ್ಲಿಲ್ಲ. ಘೋಟಿಯಾ ಪದೇ ಆ ನಂಬರ್ಗೆ ಕಾಲ್ ಮಾಡ್ತಾನೆ. ಮೋಟಿಯಾ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಬಹುಶಃ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಕಣೋ. ನೀನ್ ಇನ್ನೊಂದ್ಸಲಿ ಫೋನ್ ಮಾಡು. 5 ಸಲ ಮಾಡಿದೀನಿ ಕಣಲೋ, ಈ ನಂಬರು ವರ್ಕೇ ಆಗ್ತಿಲ್ಲ ಕಣೋ. ನಿಧಾನವಾಗಿ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅವರು ಕೆಲವರು ಜನರನ್ನ ಭೇಟಿ ಮಾಡಿ ಅವನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಾಗ ನಿಜ ಅಂಶ ಗೊತ್ತಾಗತ್ತೆ. ಅವನು ದಲಾಲ್ ಆಗಿರ್ಲಿಲ್ಲ, ಅವನೊಬ್ಬ ಮೋಸಗಾರ. ಎಲ್ಲರ ಹತ್ರ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಅವರ ಕನಸುಗಳನ್ನ ನಾಶ ಮಾಡ್ತಿರ್ತಾನೆ. ಮೋಟಿಯಾ ಇದನ್ನ ಕೇಳಿ ಅವನ ಕಾಲು ಕುಸ್ದಾಗತ್ತೆ. ಸಂಜೆ ಮನೆಗ್ ಬರ್ತಿದ್ದ ಹಾಗೆ ಅವನ ಮುಖ ತುಂಬಾನೇ ಬೇಜಾರಲ್ಲಿರತ್ತೆ. ಘೋಟಿಯಾ ಅವನನ್ನ ನೋಡ್ತಾ ಇದ್ದಂಗೆ ಅವನಿಗೇನೋ ಅರ್ಥ ಆಗತ್ತೆ. ಆಗ ಮೋಟಿಯಾ ನಿಜವನ್ನ ಹೇಳಕ್ ಶುರು ಮಾಡ್ತಾನೆ. ಘೋಟಿಯಾ, ಕ್ಷಮಿಸ್ಬಿಡುವಾಗ ನಾನ್ ನಿನ್ ಮಾತನ್ನ ಕೇಳಲೇ ಇಲ್ಲ ಕಣೋ. ನಿನ್ನ ನಂಬಿಕೆ, ನಿನ್ನ ವಿಶ್ವಾಸನ ಎಲ್ಲನೂ ನಾನು ಹಾಳು ಮಾಡ್ಬಿಟ್ಟೆ. ದುಡ್ಡಿನ ವಿಚಾರ ಬಿಟ್ಬಿಡು ಮಗ. ನಿನಗೇನಾಯ್ತು? ನಿನಗೇನೋ ಆಗಿಲ್ಲ ತಾನೆ? ನಿನ್ನ ನೋಡಿದ್ರೆ ಯಾಕೋ ಏನೋ ಆಗಿದೆ ಅಂತ ನಂಗೆ ಅನ್ನಿಸ್ತಿದೆ. ಏನೂ ಇಲ್ಲ. ಸ್ವಲ್ಪ ತಿಂಗಳ ಹಿಂದೆ ನನಗೆ ಡಾಕ್ಟ್ರು ಏನ್ ಹೇಳಿದ್ರು ಅಂತಂದ್ರೆ, ನನ್ನ ದೇಹದಲ್ಲಿ ಯಾವುದೋ ಒಂದು ಗಂಭೀರವಾದ ರೋಗ ಇದೆಯಂತೆ. ಅದು ಇನ್ಫೆಕ್ಷನ್ ಆಗಿ ಎಲ್ಲ ಕಡೆ ಹರಡಿದೆಯಂತೆ. ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ ಕಣೋ. ಈ ಮಾತು ಕೇಳ್ತಿದ್ದಂತೆ ಘೋಟಿಯಾ ಕಕ್ಕ ಬಿಕ್ಕಿ ಆಗ್ತಾನೆ. ಅವನಿಗೆ ಏನು ತೋಚದೇ ಇಲ್ಲ ಹೇಗೆ ಮೋಟಿಯಾನ ಕಾಪಾಡ್ಕೊಳ್ಬೇಕು ಅಂತ. ಮೋಟಿಯಾನ ಕಣ್ಣುಗಳಿಂದ ನೀರು ಬರಕ್ ಶುರುವಾದವು. ನನ್ನನ್ನ ಕ್ಷಮಿಸ್ಬೇಕು ನೀನು. ನಾವಿಬ್ರು ಚೆನ್ನಾಗಿರ್ಬೋದು ಅಂತ ನಾನು ಇದನ್ನ ಮಾಡಿದೆ. ನನ್ನ ಹತ್ರ ಸಮಯ ಕಮ್ಮಿ ಇದೆ ಅಂತ ನನಗೆ ಗೊತ್ತಾದ ತಕ್ಷಣ ನಾನು ಸಾಯೋದ್ರಷ್ಟರಲ್ಲಿ ನಿನಗೊಂದು ಏನಾದ್ರು ಸಹಾಯ ಮಾಡಲೇಬೇಕು ಅಂತ ಮಾಡ್ದೆ ಕಣೋ. ಮತ್ತೆ ಒಂದು ಮನೆ ತಗೊಳ್ಳೋಣ ಅನ್ಕೊಂಡೆ. ಆ ಅವಸರದಿಂದಾನೇ ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಆ ಅವಸರದಿಂದ ಎಲ್ಲನೂ ಹಾಳು ಮಾಡ್ಕೊಂಡೆ. ಲೇ ಮೋಟೋ, ನಿಂಗೆ ತಲೆ ಕೆಟ್ಟಿದ್ಯಾ? ಈಗ ಏನಾಯ್ತು ಅದನ್ನ ಮರ್ತ್ಬಿಡು. ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ನೀನ್ ಏನ್ ಮಾಡಿದ್ಯೋ ಅದು ನಮ್ಮಿಬ್ರು ಒಳ್ಳೇದಕ್ ಮಾಡಿದ್ದು. ಅಲ್ಲಿಗೆ ಮುಗೀತು. ನೀನ್ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ತಪ್ಪು ನಿಂದಲ್ಲ, ನೀನ್ ನಂಬಿದ್ಯಲ್ಲ ಅವಂದು. ಅವನ್ನ ನಾನು ಸುಮ್ನೆ ಬಿಡೋದಿಲ್ಲ. ಈಗ ನೀನು ನಿನ್ನ ಬೈಕೊಳ್ಳೋದನ್ನ ನಿಲ್ಲಿಸ್ತ್ಯಾ? ಆಯ್ತಾ? ನಾನ್ ನಿನ್ ಜೊತೆ ಇದ್ದೇನೆ. ಅವತ್ತಿಂದ ಮೋಟಿಯಾ ಅವನ ಕೂಲಿ ಕೆಲಸ ಮಾಡೋದನ್ನ ನಿಲ್ಲಿಸ್ತಾನೆ. ಘೋಟಿಯಾ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಸ್ಟೇಷನ್ ನಲ್ಲಿ ಸೂಟ್ ಕೇಸ್ ಹೊತ್ರೆ ಬಜಾರಲ್ಲಿ ಸಾಮಾನ್ ಹೊರತಿರ್ತಾನೆ. ಅವಾಗವಾಗ ಲೇಟ್ ಆಗಿ ಮನೆಗೆ ಹೋಗ್ತಾ ಇರ್ತಾನೆ. ಆಗ ಸುಸ್ತಾಗಿ ನೆಲದ ಮೇಲೆ ಅಲ್ಲೇ ಮಲಗ್ತಾನೆ. ಘೋಟಿಯಾ, ನೀನ್ ಸುಮ್ನೆ ಇರು. ನಿನ್ನ ಆರೋಗ್ಯನೂ ನೀನು ಹಾಳು ಮಾಡ್ಕೋಬೇಡ. ಅಯ್ಯೋ, ನಿನ್ ಬಾಯಿ ಮುಚ್ಕೊಂಡು ಸುಮ್ನಿರಪ್ಪ. ಈಗ ನಮ್ ಕನ್ಸನ್ನ ನಾನ್ ಪೂರ್ತಿ ಮಾಡ್ತೀನಿ. 2 ತಿಂಗಳು ಕಳೆದ್ವು. ಒಂದಿನ ಘೋಟಿಯಾ ಅವನಿಗೆ ಹೊರಗೆ ಹೋಗಕ್ ಹೇಳ್ತಾನೆ. ಬಾ, ನಾನ್ ನಿನ್ಗೊಂದು ಜಾಗ ತೋರಿಸ್ಬೇಕು. ಮೋಟಿಯಾ ಘೋಟಿಯಾ ಜೊತೆಗೆ ಹೋಗ್ತಾನೆ. ಅಲ್ಲಿ ಸ್ಟೇಷನ್ ಹತ್ರ ಇದ್ದ ಒಂದು ಮೈದಾನದಲ್ಲಿ 3 ಅಂತಸ್ತಿನ ಒಂದು ಮನೆಯನ್ನ ನೋಡ್ತಾರೆ. ಹೀಗಾಗಿ ಹಗಲು ರಾತ್ರಿ ಮೋಟಿಯಾ ಕಷ್ಟ ಪಡ್ತಿದ್ದ ಫಲದಿಂದ ಅವನಿಗೆ ಒಳ್ಳೆ ಮನೆ ಸಿಕ್ತು. ಇಲ್ಲೋಡು, ಇದು ನಿನ್ನ ಹೊಸ ಮನೆ. ಇದು ಗರಿ ಮನೆ, ಗೊತ್ತಾ? ಅದು ತುಂಬಾ ಗಟ್ಟಿ ಇದೆ. ನಿನ್ನ ಗೆಳತನ ಹಾಗೆ. ಹಗಲೊತ್ತಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಮತ್ತೆ ರಾತ್ರಿ ಹೊತ್ತು ಅವನ ಸ್ನೇಹಿತನಿಗೋಸ್ಕರ ಮನೆ ಕಟ್ತಾ ಇದ್ದ. ಅವನ ಸ್ನೇಹಿತ ಘೋಟಿಯಾ ಮಾಡಿದ ಕೆಲಸ ನೋಡಿ ಮೋಟಿಯಾ ತುಂಬಾ ಭಾವುಕನಾಗ್ತಾನೆ. ಮತ್ತೆ ಅವರಿಬ್ರು ನೆಮ್ಮದಿಯಾಗಿ ಆ ಗುಡಿಸಲಲ್ಲಿ ಇರಕ್ ಶುರು ಮಾಡ್ತಾರೆ.